ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು. ಕರ್ನಾಟಕದಲ್ಲಿ ಒಂದು ವಾರದಿಂದ ಒಂದು ಸುದ್ದಿ ವೈರಲ್ ಆಗಿದೆ, ಒಂದು ವಿಡಿಯೋ ವೈರಲ್ ಆಗಿದೆ. ಅದೇ ನಮ್ಮ ಸೌಜನ್ಯ ಪ್ರಕರಣ. ಈ ಸೌಜನ್ಯ ಸಿಸ್ಟರ್ ಅವರಿಗೆ ಆದ ಅನ್ಯಾಯ ಅಥವಾ ಈ ಪ್ರಕರಣ 13 ವರ್ಷದಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಇನ್ನೂ ಅವರ ಸಾವಿಗೆ, ಅವರ ಆತ್ಮಕ್ಕೆ ನ್ಯಾಯ ಸಿಕ್ಕಿಲ್ಲ, ಶಾಂತಿ ಸಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ಸಮೀರ್ ಅವರು ಮಾಡಿರೋ ವಿಡಿಯೋ ವೈರಲ್ ಆಗೋದ್ರ ಜೊತೆಗೆ ಈ ಜಾತಿ ಧರ್ಮದ ಒಂದು ಲೇಪನ ಬಂದಿದೆ. ಯಾವುದೇ ಕಾರಣಕ್ಕೂ ನಾವು ಈ ಸೌಜನ್ಯ ಪ್ರಕರಣಕ್ಕೂ ಒಂದು ಜಾತಿ ಧರ್ಮಕ್ಕೂ ನಾವು ಹೋಲಿಕೆಯನ್ನು ಮಾಡಬಾರ್ದು. ಮತ್ತು ಈ ಸೌಜನ್ಯರವರ ಪ್ರಕರಣದಲ್ಲಿ ಯಾವುದೇ ಒಂದು ದೇವಸ್ಥಾನವನ್ನು ನಾವು ಟಾರ್ಗೆಟ್ ಮಾಡಬಾರ್ದು. ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಯಾವ ವ್ಯಕ್ತಿ ತಪ್ಪನ್ನು ಮಾಡಿದ್ದಾರೆ, ಯಾವ ವ್ಯಕ್ತಿ ಅನ್ಯಾಯವನ್ನು ಮಾಡಿದ್ದಾರೆ, ಅವರನ್ನಷ್ಟೇ ಮಾತ್ರ ಟಾರ್ಗೆಟ್ ಮಾಡಬೇಕು. ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಒಂದು ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದಲ್ಲ. ಮುಖ್ಯವಾಗಿ ನಮಗೆ ಬೇಕಾಗಿರೋದು ಸೌಜನ್ಯರವರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕಾದ್ರೆ ಈ ಒಂದು ಪ್ರಕರಣ ಅಂತಿಮವಾಗಬೇಕು ಅಂದರೆ ನ್ಯಾಯ ಸಿಗಲೇಬೇಕು. ತಪ್ಪು ಮಾಡಿದವರು ಯಾರೇ ಆಗಲಿ, ಎಂಥ ವ್ಯಕ್ತಿನೇ ಆಗಲಿ, ಎಂಥ ಪ್ರತಿಷ್ಠಿತ ವ್ಯಕ್ತಿಯಾಗಲಿ, ಅವರಿಗೆ ಶಿಕ್ಷೆ ಇರಲೇಬೇಕು. ಮತ್ತು ಈ ತಪ್ಪಿನಿಂದ ಆದ ನೋವು, ಆ ಕುಟುಂಬಕ್ಕೆ ನೋವು ಬರೆಸುವಂಥ ಶಕ್ತಿ ಬೇಕು. ಅಂದರೆ ಆದಷ್ಟು ಬೇಗ ಸೌಜನ್ಯರವರ ಪ್ರಕರಣಕ್ಕೆ ಒಂದು ಅಂತಿಮವಾದ ನ್ಯಾಯ ಸಿಗಲೇಬೇಕು. ಫ್ರೆಂಡ್ಸ್, ದಯವಿಟ್ಟು ಈ ವಿಷಯದಲ್ಲಿ ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ದೇವಸ್ಥಾನವನ್ನು ಟಾರ್ಗೆಟ್ ಮಾಡೋದು ಬೇಡ. ನಾವೆಲ್ಲರೂ ಆದಷ್ಟು ಸೌಜನ್ಯರವರ ಪ್ರಕರಣಕ್ಕೆ ಒಂದು ಅಂತಿಮವಾದ ನ್ಯಾಯ ಸಿಗಬೇಕು ಅಂತ ನಾವೆಲ್ಲರನ್ನ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.